ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಕನ್ನಡ ಸಿನಿಮಾ ರಂಗ ಕನ್ನಡತನವನ್ನು ನಮ್ಮತನವನ್ನು ಆಚರಿಸ್ತಾ ಇರುವಂಥ ಒಂದು ದೊಡ್ಡ ಆಚರಣೆ. ಈ ಆಚರಣೆಗೆ ಚಿತ್ತಾರ ಅಂತ ಹೇಳಿದ್ರೆ ಕಲರ್ ಆ್ಯಂಡ್ ಟು ಬ್ರಿಂಗ್ ದ್ಯಾಟ್ ಬ್ಯೂಟಿಫುಲ್ ಕಲರ್ಸ್ ಟು ಚಿತ್ತಾರ, ಶರ್ಮಿಳಾ ಮೇಡಮ್ ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಶರ್ಮಿಳಾ ಅವರಿಗೆ ಒಂದು ಆತ್ಮೀಯ ಸ್ವಾಗತ, ವೆರಿ ವಾರ್ಮ್ ವೆಲ್ಕಮ್. ಚಿತ್ತಾರದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಚಿತ್ತಾರ ಹಾಗೆ ನಿಮ್ಮ ನಂಟಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಮೇಡಮ್. ಆ್ಯಕ್ಚುಲಿ ನನ್ನ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇವತ್ತು ಬಂದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಯಾಕಂದರೆ ನಾನು ಇಂಡಸ್ಟ್ರಿ 18 ವರ್ಷ ಮುಂಚೆ ನಾನು ಶುರು ಆದಾಗ ಆವಾಗ ಆಲ್ಮೋಸ್ಟ್ 2 years ಆದಮೇಲೆ ಚಿತ್ತಾರ ನಾವು 16 years ವಿ ಸೆಲೆಬ್ರೇಟಿಂಗ್ ಅಲ್ವಾ, 16 ವರ್ಷ. ಸೊ 2 years ಆದಮೇಲೆ ಐ ಕೈಂಡ್ ಆಫ್ ಅಸೋಸಿಯೇಟೆಡ್ ಆವಾಗಲೇ ಚಿತ್ತಾರ ಜೊತೆ. ಸೊ ಮೈ ಆ ರಿಲೇಷನ್ಶಿಪ್ ಚಿತ್ತಾರ ಜೊತೆ ಆಲ್ಮೋಸ್ಟ್ 16 ವರ್ಷ ಅಂತ ಹೇಳ್ಬೋದು. ಇಟ್ಸ್ ರೈಟ್ ದೇರ್ ಫ್ರಮ್ ದ ಫಸ್ಟ್ ಡೇ. ಅದಕ್ಕೆ ತುಂಬ ಖುಷಿ ಆದ ವಿಷಯ. ಆ್ಯಂಡ್ ಇವತ್ತು ಇಲ್ಲಿ ಬಂದು ನನಗೆ ಐ ಆಮ್ ವೆರಿ ಆನರ್ಡ್ ಅಂತ ಹೇಳ್ಬೋದು, ಯಾಕಂದರೆ ನಾನು ತುಂಬ ಸಲ ನಾನು ಐ ಥಿಂಕ್ ಆಲ್ಮೋಸ್ಟ್ 3-4 ಸಲ ನಾನು ಚಿತ್ತಾರ ಅವಾರ್ಡ್ಸ್ಗೆ ಬಂದಿದ್ದೀನಿ. ಆ್ಯಂಡ್ ಐ ಆಲ್ವೇಸ್ ಎಂಜಾಯ್ಡ್ ಮೈ ಸೆಲ್ಫ್. ಆ್ಯಂಡ್ ನಿಜವಾಗ್ಲೂ ಒಂದು ತುಂಬ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ತುಂಬ ಒಳ್ಳೆ ಪ್ರಶಸ್ತಿ ಅವಾರ್ಡ್ ಅಂತ ಫಂಕ್ಷನ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ ಈ ಅವಾರ್ಡ್ ಇವತ್ತು ಬಂದಿದೆ ಅಂತ. ನಾನು ಇದೇ ಅವಾರ್ಡ್ ಹತ್ರ ಬರ್ತಾ ಇದೆ. 16 ವರ್ಷದಿಂದ ಚಿತ್ತಾರ ಜೊತೆಗಿದ್ದೀರಾ. ಟುಡೇ ರೀಡರ್ಸ್ ಚಾಯ್ಸ್ ಅಂದರೆ ಚಿತ್ತಾರ ಅನ್ನೋದು ಕನ್ನಡ ಸಿನಿಮಾದ ಪ್ರತಿ ವಿಚಾರಗಳನ್ನು ಮನೆಗೂ ಸೇರಿಸುತ್ತೆ. ಆ್ಯಂಡ್ ಪೀಪಲ್ ರಿಲೇಟ್ ಟು ಸಿನಿಮಾ ಬಿಕಾಸ್ ಆಫ್ ಚಿತ್ತಾರ. ಅವರು ಇವತ್ತು ನಿಮ್ಮನ್ನು ಪಿಕ್ ಮಾಡಿದ್ದಾರೆ, ನಮ್ಮ ಬೆಸ್ಟ್ ಹೀರೋಯಿನ್ ಶರ್ಮಿಳಾ ಅವರು ಅಂತ. ಸೊ ಈ ಅವಾರ್ಡ್ನ ಕೈಯಲ್ಲಿ ಇಟ್ಕೊಂಡು 16 years ಜರ್ನಿ ಚಿತ್ತಾರ ಇದೆಲ್ಲ ನೆನೆಸ್ಕೊಂಡಾಗ ಏನೆಲ್ಲ ನಿಮ್ಗೆ ನೆನಪು ಬರುತ್ತೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಜರ್ನಿ ತುಂಬಾ ಲಾಂಗ್ ಆಗಿದೆ, ಯಾಕಂದರೆ 18 ವರ್ಷದಿಂದ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇತ್ತೀಚೆಗೆ ನಾನು ನಿರ್ಮಾಪಕಿಯಾಗಿ ನಮ್ಮ ಇಂಡಸ್ಟ್ರಿಗೆ ಜಾಯ್ನ್ ಆಗಿದ್ದೀನಿ. ಸೊ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ನಾನು ಆ್ಯಕ್ಟಿಂಗ್ ಆಗಿರಲಿ ಅಥವಾ ಪ್ರೊಡ್ಯೂಸಿಂಗ್ ಆಗಿರಲಿ ಎಲ್ಲದಕ್ಕೂ ಕೈ ಹಾಕಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿರೋರು ಎಸ್ಪೆಷಲಿ ಜರ್ನಲಿಸ್ಟ್ ಆಗಿರಲಿ ಅಥವಾ ನಮ್ಮ ಇಂಡಸ್ಟ್ರಿಯವರು, ನಮ್ಮ ಚಿತ್ತಾರ ಅವರೇ, ವಿ ಕ್ಯಾನ್ ಸ್ಪೀಕ್ ಅಬೌಟ್ ದೆಮ್ ಓನ್ಲಿ. ದೇವ್ ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್, ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಐ ವುಡ್ ಜಸ್ಟ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ. ಸೊ ಈಗಲೇ ನೀವು ಹೇಳಿದ್ರೆ ಯು ಆರ್ ವೆಂಚರಿಂಗ್ ಇನ್ ಟು ಪ್ರೊಡಕ್ಷನ್ ಆ್ಯಂಡ್ ಬೇರೆ ಬೇರೆ ರೋಲ್ಸ್ಗಳನ್ನು ನೀವು ತಗೊಳ್ಬೇಕಾದ್ರೆ ಮತ್ತೆ ರೀಡರ್ಸ್ ಚಾಯ್ಸಲ್ಲಿ ನಮ್ಮ ನೆಕ್ಸ್ಟ್ ಟೈಮ್ ಬೆಸ್ಟ್ ಪ್ರೊಡ್ಯೂಸರ್ ಅಂತ ಒಂದು ಅವಾರ್ಡ್ ಬರಲೇಬೇಕು. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಬಟ್ ಆಫ್ ಕೋರ್ಸ್ ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಬಾಕ್ಸ್ ಆಫೀಸ್ ಸಕ್ಸಸ್ ಇರಬೇಕು. ಅದಾದ ನಂತರ ಖಂಡಿತ ಐ ಥಿಂಕ್ ಚಿತ್ತಾರ ವಿಲ್ ರೆಕಗ್ನೈಸ್ ಇನ್ ದ ನೆಕ್ಸ್ಟ್ ಅಟ್ಲೀಸ್ಟ್ ಒನ್ ನನ್ನ ಸಿನಿಮಾ. ನಾನು ಆಕ್ಟರ್ ಆಗಿ ಈ ವರ್ಷನೇ ನಂದು ಒಂದು ಸಿನಿಮಾ ಬರ್ತಾ ಇದೆ, ಡೆವಿಲ್ ಚಿತ್ರ ಅಂತ. ನಿರ್ಮಾಪಕಿಯಾಗಿ ಐ ಥಿಂಕ್ ಡೆಫಿನೆಟ್ಲಿ ಇನ್ ದ ನೆಕ್ಸ್ಟ್ 1 year ನಂದು ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆಸ್ ಅ ಪ್ರೊಡ್ಯೂಸರ್. ಓಕೆ. ಆ್ಯಂಡ್ ಜಸ್ಟ್ ಫಾರ್ ಮೈ ನಾಲೆಡ್ಜ್ ಕೇಳೋದಿದೆ, ಹೌ ಡಿಫ್ರೆಂಟ್ ಇಸ್ ದ ರೋಲ್ಸ್ ನಾವು? ಎಷ್ಟು ಡಿಫ್ರೆನ್ಸ್ ಇದೆ ಎರಡು ರೋಲ್ಗಳಲ್ಲಿ? ತುಂಬಾನೇ ವ್ಯತ್ಯಾಸ ಇದೆ. ಬಿಕಾಸ್ ಆ್ಯಕ್ಟಿಂಗು ಆಬ್ವಿಯಸ್ಲಿ ಇಟ್ಸ್ ಆಲ್ ಅಬೌಟ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್. ಅಂದರೆ ಆ್ಯಕ್ಟಿಂಗಲ್ಲಿ ತುಂಬ ಕ್ರಿಯೇಟಿವ್ ಪ್ರಾಸೆಸ್ ಅದು. ಆದರೆ ಪ್ರೊಡ್ಯೂಸರು ಬರೀ ದುಡ್ಡು ಬಗ್ಗೆ ಯೋಚನೆ ಇರುತ್ತೆ. ಬೆಳಗ್ಗೆ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಎವ್ರಿ ಟೈಮ್ ಯುಲ್ ಓನ್ಲಿ ಬಿ ಥಿಂಕಿಂಗ್ ಆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಬಗ್ಗೆ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್. ಅದಕ್ಕೆ ನಾನು ನನ್ನ ಸಿನಿಮಾದಲ್ಲಿ ನಾನು ಯಾವತ್ತೂ ಆ್ಯಕ್ಟ್ ಮಾಡಲ್ಲ. ನಾನು ಪ್ರೊಡ್ಯೂಸ್ ಮಾಡೋ ಸಿನಿಮಾ. ಆ್ಯಂಡ್ I would prefer it that way. ಯಾಕಂದರೆ ಕ್ರಿಯೇಟಿವ್ ಪ್ರಾಸೆಸ್ ಬೇರೆ, ಒಂದು ಪ್ರೊಡ್ಯೂಸರ್ಸ್ ಪ್ರಾಸೆಸ್ ಇಸ್ ವೆರಿ ಡಿಫರೆಂಟ್ ಅಲ್ಲ. ಸೊ ಐ ಲೈಕ್ ಟು ಕೀಪ್ ಇಟ್ ಸೆಪ್ರೇಟ್. ಆ್ಯಂಡ್ ಟಾಕಿಂಗ್ ಅಬೌಟ್ ಒನ್ ಲಾಸ್ಟ್ ಕ್ವೆಶನ್ ನಾವು, ಅವಾರ್ಡ್ಗಳು ಸುಮಾರು ಸಿಕ್ಕಿದೆ, ಸುಮಾರು ಪ್ರೀತಿ ಸಿಕ್ಕಿದೆ. ದಟ್ಸ್ ದ ಬಿಗ್ಗೆಸ್ಟ್ ಅವಾರ್ಡ್. ವೆನ್ ಐ ಸೇ ಅವಾರ್ಡ್ ಅಂತ ಹೇಳಿದ ತಕ್ಷಣ ಮೇಡಮ್ ಮನಸ್ಸಲ್ಲಿ ಬರುವಂಥ ಒಂದು ಪಿಕ್ಚರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ನಿಮ್ಮ ಜೀವನದ ಬೆಸ್ಟ್ ಅವಾರ್ಡ್ ಅಂತ ನೀವು ಇವತ್ತು ಹೇಳೋದಾದರೆ ಯಾವುದು? ವಾಟ್ ಇಸ್ ಇಟ್? ಐ ಥಿಂಕ್ ದ ಅವಾರ್ಡ್ ದಟ್ ಐ ಗೆಟ್ ಫ್ರಮ್ ಆಲ್ ದ ಪೀಪಲ್ ಅಲ್ಲ, ಈಗ ಎಸ್ಪೆಷಲಿ ದ ಪೀಪಲ್ಸ್ ಚಾಯ್ಸ್ ಅವಾರ್ಡ್ಸ್ ಅಂತ ಹೇಳುವಾಗ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಅವಾರ್ಡ್. ಬಿಕಾಸ್ ಜನರು ನಿಮಗೆ ಚೂಸ್ ಮಾಡಿದಾಗ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಶಸ್ತಿ ಅಂತ ಹೇಳ್ಬೋದು. ಅದೇ ಅಬ್ಸಲ್ಯೂಟ್ಲಿ ವಿ ಲವ್ ದಟ್ ಅ ಲಾಟ್. ಥ್ಯಾಂಕ್ ಯು. ಇನ್ನಷ್ಟು ಅವಾರ್ಡ್ಗಳು ಬರಲಿ, ಮೇಡಮ್ ಹೇಳಿದ ಹಾಗೆ ಬೆಸ್ಟ್ ಪ್ರೊಡ್ಯೂಸರ್ ಅವಾರ್ಡ್ ಕೂಡ ಬರಲಿ. ಆ್ಯಂಡ್ ವರ್ಷಂ ಪ್ರತಿ ಚಿತ್ತಾರ ಈ ಥರ ಸೆಲೆಬ್ರೇಟ್ ಮಾಡಿದಾಗ ನೀವು ನಮ್ಮ ಫ್ಯಾಮಿಲಿ ಜೊತೆಗಿರಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಮತ್ತೊಮ್ಮೆ ನಿಮಗೆ ಶುಭಾಶಯ. ಥ್ಯಾಂಕ್ ಯು. ಥ್ಯಾಂಕ್ ಯು.